ಬೆಳಗಾವಿಗೆ ಇವತ್ತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಭೇಟಿ ಕೊಟ್ಟಿದ್ದಾರೆ. ಜುಲೈ 10ರಿಂದ 12ರವರೆಗೆ ಆರ್ಎಸ್ಎಸ್ನ ವಾರ್ಷಿಕ ಸಭೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಈ ಸಭೆಯಲ್ಲಿ ಭಾಗಿಯಾಗಲಿರುವಂತಹ ಮೋಹನ್ ಭಾಗವತ್ ಬೆಳಗಾವಿಯಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಸರಸಂಘ ಚಾಲಕ ಬೆಳಗಾವಿಯಲ್ಲಿ 3 ದಿನ ಆರ್ಎಸ್ಎಸ್ ಕಾರ್ಯಕ್ರಮ ಹಿನ್ನೆಲೆ ಮೋಹನ್ ಭಾಗವತ್ ಅವರು ಬೆಳಗಾವಿಗೆ ಭೇಟಿ ಕೊಡಲಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮ ಪ್ರದೇಶದಲ್ಲಿ ರೆಡ್ ಝೋನ್, ನೋ ಫ್ಲೈ ಝೋನ್, ಡ್ರೋನ್, ಪ್ಯಾರಾಗ್ಲೈಡರ್ ಹಾರಾಟವೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಮೊಹಮ್ಮದ್ ರೋಷನ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗಾವಿಯಲ್ಲಿ 3 ದಿನ ಆರ್ಎಸ್ಎಸ್ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಭಾರೀ ಭದ್ರತೆಯನ್ನು ವಹಿಸಲಾಗಿದೆ. ಮತ್ತೊಂದು ಕಡೆ ಸರಸಂಘ ಚಾಲಕರಾಗಿರುವಂತಹ ನಮ್ಮ ಮುಖಂಡರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಮೋಹನ್ ಭಾಗವತ್ ಅವರು ಬೆಳಗಾವಿಗೆ ಭೇಟಿ ಕೊಡ್ತಿದ್ದಾರೆ. ಅವರ ಕಾರ್ಯಕ್ರಮಗಳ ಪಟ್ಟಿ ಏನಾದರೂ ಇದೆಯಾ? ಏನೆಲ್ಲ ಮಾಡ್ತಾರೆ? ಇವತ್ತಿಂದ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಗಮನಿಸ್ತಾರೆ? ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ? ಜೊತೆಗೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾಗಿ ಭದ್ರತಾ ವ್ಯವಸ್ಥೆಗಳಾಗಿದೆ? ಖಂಡಿತ ನಾಗೇಂದ್ರ ಬಾಬು, ಇವತ್ತು ಸರಸಂಘ ಚಾಲಕ ಆಗಿರುವಂತಹ ಮೋಹನ್ ಭಾಗವತ್ ಅವರು ಬೆಳಗಾವಿಗೆ ಆಗಮಿಸ್ತಾರೆ. ಸೋಮವಾರ ಸಂಜೆ 5 ಗಂಟೆಗೆ ಬೆಳಗಾವಿಯ ಸಂಭ್ರ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನ ನಿಲ್ದಾಣದ ಮೂಲಕ ಈ ವಿಮಾನದ ಮೂಲಕ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸುಮಾರು ಜುಲೈ 10ರಿಂದ 12ರವರೆಗೆ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಮಟ್ಟದ ಆರ್ಎಸ್ಎಸ್ ಕಾರ್ಯಕ್ರಮ ಇರುವಂತದ್ದು, ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಕೂಡ ಇರುವಂತದ್ದು. ಹಾಗಾಗಿ ಸುಮಾರು 9 ದಿನಗಳ ಕಾಲ ಅಂದ್ರೆ ಇವತ್ತಿನಿಂದ 14ರವರೆಗೂ ಕೂಡ ಮೋಹನ್ ಭಾಗವತ್ ಅವರು ಬೆಳಗಾವಿಯಲ್ಲಿ ವಾಸ್ತವ್ಯ ಇರುವಂತದ್ದು. ಪ್ರಮುಖವಾಗಿ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿರುವುದು. ಪ್ರಮುಖವಾಗಿ ಒಟ್ಟು 3 ಕಡೆಗಳಲ್ಲಿ ಅಂದ್ರೆ ಬೆಳಗಾವಿಯ ಅನುಭವದ ಸಂತ ಮೀರಾ ಶಾಲೆ ಇರ್ಬೋದು, ಉದ್ಯಮ ಭಾಗದ ಕೈಗಾರಿಕಾ ಪ್ರದೇಶ ಪೌಂಡಿ ಕ್ಲಸ್ಟರ್ ನ ಗೆಸ್ಟ್ ಹೌಸ್ ನಲ್ಲಿ ಕಾರ್ಯಕ್ರಮ ಇರುತ್ತೆ. ಜೊತೆಗೆ ಗುಡ್ಸೇಡ್ ರಸ್ತೆಯಲ್ಲಿ ಇರುವಂತಹ ಜಗನ್ನಾಥರಾವ್ ಜೋಶಿ ಸ್ಮಾರಕದಲ್ಲಿ ಕೂಡ ಕಾರ್ಯಕ್ರಮ ಇರುವಂತದ್ದು. ಭದ್ರತಾ ದೃಷ್ಟಿಯಿಂದ ಕೂಡ ಬೆಳಗಾವಿಯ ಜಿಲ್ಲಾಧಿಕಾರಿಗೂ ಈಗಾಗಲೇ ರೆಡ್ ಝೋನ್ ಮತ್ತು ನೋ ಫ್ಲೈಯಿಂಗ್ ಝೋನ್ ಅನ್ನ ಘೋಷಣೆ ಮಾಡಿದ್ದಾರೆ. 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ದ್ರೋಣಗಳ ಹಾರಾಟ ಇರ್ಬೋದು ಅಥವಾ ಪ್ಯಾರಾಗ್ಲೈಡರ್ಗಳ ಹಾರಾಟವನ್ನ ನಿಷೇಧ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ರು. ಜೊತೆಗೆ ಬೆಳಗಾವಿಯ ಕಮಿಷನರ್ ಆಗಿರುವಂತಹ ಭೂಷಣ್ ಬೋರ್ಸೆ ಅವರು ಬಿಗಿ ಪೊಲೀಸ್ ಬಂದೋಬಸ್ತ್ ಭದ್ರತೆಗಾಗಿ ಸುಮಾರು 350ಕ್ಕೂ ಹೆಚ್ಚು ಹೊರ ಜಿಲ್ಲೆ ಪೊಲೀಸರನ್ನ ಕೂಡ ಭದ್ರತೆಗೆ ನಿಯೋಜನೆ ಮಾಡಲಾಗಿರುವಂತದ್ದು. ಜೊತೆಗೆ ಕೇಂದ್ರ ಭದ್ರತಾ ಪಡೆಯ ವಿಶೇಷ ಪಡೆಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಶಾಖಾ ಕಾರ್ಯದ ವಿಸ್ತರಣೆ ಇರ್ಬೋದು ಅಥವಾ ಸಮಕಾಲೀನ ಚರ್ಚೆ ಇರ್ಬೋದು, ಜೊತೆಗೆ ಸಂಘದ ಸಂಘಟನಾ ವಿಚಾರಗಳು ಚರ್ಚೆ ಆಗ್ತವೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಭದ್ರತೆ ದೃಷ್ಟಿಯಿಂದ ಮೋಹನ್ ಭಾಗವತ್ ಅವರ ಕಾರ್ಯಕ್ರಮದ ವೇಳಾಪಟ್ಟಿಗಳನ್ನು ಯಾವುದನ್ನ ಕೂಡ ಇಲ್ಲಿ ಹೊರಗಡೆ ನೀಡುವಂತ ಕೆಲಸವನ್ನ ಆರ್ಎಸ್ಎಸ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಈ ಒಂದು ಸಭೆಗೆ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕ ವಾರ್ಷಿಕ ಸಭೆಗೆ ದೇಶವ್ಯಾಪ್ತಿಯಲ್ಲಿರುವಂತಹ ಪ್ರಾಂತ ಪ್ರಚಾರಕರು ಸುಮಾರು 11 ಕ್ಷೇತ್ರಗಳ ಪ್ರಮುಖ ಪ್ರಚಾರಕರು ಬರ್ತಾರೆ. ಜೊತೆಗೆ 46 ಪ್ರಾಂತ ಕಾರ್ಯಕರ್ತರು ಬರ್ತಾರೆ. ಜೊತೆಗೆ ಸಂಘ ಪ್ರೇರಿತ ಇರುವಂತಹ 32 ಸಂಘಟನೆಗಳ ಮಂತ್ರಿಗಳು ಅಂದ್ರೆ ಪ್ರಮುಖ ರಾಷ್ಟ್ರೀಯ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ. ಇಲ್ಲಿ ಪ್ರಮುಖವಾಗಿ ಶಾಖಾ ವಿಸ್ತರಣೆ ಇರ್ಬೋದು ಅಥವಾ ಕಾರ್ಯ ಯೋಜನೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕಾದಂತ ಅಂಶಗಳು ಸಂಘದ ನೋಂದಣಿ ಇರ್ಬೋದು, ಜೊತೆಗೆ ಅಯೋಧ್ಯೆಯಲ್ಲಿ ಆಗಿರುವಂತಹ ಹಣದ ಅವ್ಯವಹಾರ ಕುರಿತು ಚರ್ಚೆಗಳು ಆಗ್ತವೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಕಾರ್ಯಕ್ರಮದ ವೇಳಾಪಟ್ಟಿಗಳಾಗಬಹುದು ಅಥವಾ ಕಾರ್ಯದ ಏನೆಲ್ಲ ಕಾರ್ಯಕ್ರಮಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಯಾವುದೇ ಗುಟ್ಟನ್ನ ಕೂಡ ಆರ್ಎಸ್ಎಸ್ ಸಂಘಟನೆ ಬಿಟ್ಟುಕೊಟ್ಟಿಲ್ಲ ನಾಗೇಂದ್ರ ಬಾಬು. ಓಕೆ.